ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಒಂದಿಲ್ಲೊಂದು ರೀತಿಯಲ್ಲಿ ಕಿರುಕುಳ ತೊಡಕು ಉಂಟು ಮಾಡಿ ಸಮಾವೇಶದ ಯಶಸ್ಸು ಕೆಡಿಸುವ ಹುನ್ನಾರದಿಂದ ಕೆಲಸ ಮಾಡಿದ ಅಧಿಕಾರಿಗಳ ವಿರುದ್ಧ ಜಿಲ್ಲಾ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ತೀರ್ಮಾನಿಸಿದೆ. ಸಮಾವೇಶ ನಿರ್ಣಯ ದಿವಸದಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಕನಿಷ್ಠ 4-5 ದಿವಸದಿಂದ ಅದರ ತಯಾರಿಯಲ್ಲಿ ಚೆನ್ನಾಗಿ ತೊಡಗಿಕೊಂಡಿದ್ದೀವಿ. ವಿಶೇಷವಾಗಿ 25 ವಿಭಾಗಗಳನ್ನು ಮಾಡಿ ಆ 25 ವಿಭಾಗದಲ್ಲಿಯೂ ಸಹ ನಮ್ಮ ಎಲ್ಲ ಕಾರ್ಯಕರ್ತರು ತಂಡವನ್ನು ಮಾಡಿಕೊಂಡು ಸೋಮವಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ, ರವಿವಾರ ನಡೆಸಲಾದ ಮೋದಿ ಅವರ ಕಾರ್ಯಕ್ರಮದ ಸಿದ್ಧತೆ, ಪ್ರವೇಶ, ತಪಾಸಣೆ ಎಲ್ಲ ಹಂತದಲ್ಲಿ ಕಿರುಕುಳ ನೀಡಿದ 5-6 ಸಾವಿರ ಮತದಾರರಿಗೆ ಒಳಗಡೆ ಜಾಗ ಇಲ್ಲ, ಕುರ್ಚಿ ಇಲ್ಲ ಎಂದು ತಪ್ಪು ಸಂದೇಶ ನೀಡಿದ ಅಧಿಕಾರಿಗಳು ಯಾರು ಎಂಬ ಮಾಹಿತಿ ಇದೆ ಎಂದರು. ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥದ್ದಿರಲಿ ಅಥವಾ ಬಂದಂಥ ಮತದಾರರಿಗೆ ಅಥವಾ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಗಮನಿಸಲಿಕ್ಕೆ ಅಂತೇಳಿ ನಮ್ಮ ಎಲ್ಲ ತಂಡಗಳು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಾವು ಈ ಹಿಂದೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅಂಕೋಲದಲ್ಲಿ ನಾವು ಈ ಮೋದಿಜಿಯವರ ಕಾರ್ಯಕ್ರಮ ಯಶಸ್ವಿ ಮಾಡಲಾಗಿತ್ತು. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ತಾವು ಇದನ್ನು ಪ್ರಶ್ನೆ ಮಾಡಿದ್ವಿ. ಅಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು, ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು ಅಂತ ನಮ್ಮ ಗಮನ ತಂದಿತ್ತು. ಇನ್ನು ಕೇಂದ್ರದಿಂದ ಬಂದ ಎಸ್ಪಿಜಿ ಅವರ ಸಹಕಾರ ತುಂಬಾ ಚೆನ್ನಾಗಿತ್ತು. ಆದರೆ ಸ್ಥಳೀಯ ಜಿಲ್ಲಾ ಮಟ್ಟದ ಪೊಲೀಸರು ಕೆಲವು ಅನುಮತಿಗಳನ್ನು ಪ್ರಧಾನಿಗಳು ತೆರಳಿದ ಬಳಿಕವೂ ನೀಡಿದ್ದಿದೆ. ಒಂದು ಹಂತದಲ್ಲಿ ಸ್ವತಃ ಅಭ್ಯರ್ಥಿ, ಪಕ್ಷದ ಪ್ರಮುಖರು ಸ್ಥಳದಲ್ಲೇ ಇದ್ದು ವಾಗ್ವಾದ ಮಾಡಬೇಕಾದ ಸ್ಥಿತಿ ಬಂದಿತು. ಆಯ್ದ 5 ಜನ ಮಹಿಳಾ ಫಲಾನುಭವಿಗಳಿಂದ ಗೌರವ ಕೊಡಿಸಲು ಅವರ ಅನುಮತಿ ಪತ್ರ ಇಲ್ಲದೆ ನಮಗೆ ಸಾಧ್ಯವಾಗಲಿಲ್ಲ. ಜಿಲ್ಲೆಯ ವಿವಿಧೆಡೆಯಿಂದ ಕರೆಸಿಕೊಂಡ ಫಲಾನುಭವಿಗಳ ಕ್ಷಮೆ ಕೂಡ ಕೋರುತ್ತೇವೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಕಾರ್ಯಕರ್ತರನ್ನ ಜೋಡಿಸಿಕೊಂಡು ಆ ತೊಂದರೆಯನ್ನು ಈ ಸಲ ನಮ್ಮ ಮೋದಿಯವರ ರ್ಯಾಲಿಯಲ್ಲಿ ಅದನ್ನು ನಿವಾರಣೆ ಮಾಡಿದ್ದಾರೆ. ಅದಕ್ಕೆ ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ನಮ್ಮ ಶ್ರೀನಿವಾಸ್ ಹೆಬ್ಬಾರ್ ಇದನ್ನು ಗಮನಿಸಿಕೊಂಡು ಆ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಕಳೆದ 3-4 ದಿವಸದಿಂದನೇ ಎಲ್ಲಿ ಆ ನೀರಿನ ಸೌಲಭ್ಯ ಒದಗಿಸಬೇಕು. ಇನ್ನು ಈ ಹಿಂದೆ ನೇಹಾ ಹತ್ಯೆ ಖಂಡಿಸಿ ಬಿಜೆಪಿ ಕಾರವಾರದಲ್ಲಿ ಪ್ರತಿಭಟನೆ ಮಾಡುವಾಗಲೂ ಪೊಲೀಸರ ಅಸಹಕಾರ ಇತ್ತು. ಜಿಲ್ಲಾಧಿಕಾರಿಗಳ ಬಳಿ ಕೇವಲ 5 ಹೋಗಿ ಮನವಿ ಸಲ್ಲಿಸಲು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅವಕಾಶ ನೀಡಲಿಲ್ಲ ಎಂದ ಎನ್ಎಸ್ ಹೆಗಡೆ ಕರ್ಕಿ, ಈ ಬಗ್ಗೆ ಚುನಾವಣಾ ಆಯೋಗದ ಗಮನಕ್ಕೆ ತರುತ್ತೇವೆ ಎಂದರು. ಕಾರ್ಯಕರ್ತರಿಗೆ ಎಲ್ಲ ತೊಂದರೆ ಆಗುತ್ತೆ ಅದನ್ನು ತಗೊಂಡು ಮುಗಿಸಲಿಕ್ಕೆ ಕೆಲವೊಂದನ್ನು ಗಮನಿಸಿಕೊಂಡು ಆವರಣದಲ್ಲಿ ಅಂದರೆ ವೇದಿಕೆ ಮತ್ತು ಮಧ್ಯೆ ಆವರಣದಲ್ಲಿ ಎದುರುಗಡೆ ಇರುವಂಥ ಆವರಣಗಳಲ್ಲೇ ಪೈಪ್ಲೈನ್ ಜೋಡಿಸಿ ಪ್ರತಿ ಖಂಡಕ್ಕೆ ಸುಮಾರು 8-10 ಕಾರ್ಯಕರ್ತರನ್ನ ಜೋಡಿಸಿ ಆ ಕಾರ್ಯಕರ್ತರಿಂದ ನೀರನ್ನು ಕುಡಿಯುವ ನೀರನ್ನ ಫಿಲ್ಟರ್ ನೀರನ್ನು ಅದನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಮೋದಿಯವರ ಸಮಾವೇಶ ವಿಫಲಗೊಳಿಸುವ ಪ್ರಯತ್ನ ಕೂಡ ನಡೆದಿತ್ತು. ಆದರೂ ಕಾರ್ಯಕರ್ತರ ಪ್ರಮುಖರ ಸಹಕಾರದಿಂದ ಯಶಸ್ಸು ಆಗಿದೆ. 25 ಸಮಿತಿ ರಚಿಸಿ ಮೋದಿ ಅವರ ಆಗಮನಕ್ಕೆ ಸಿದ್ಧತೆ ಮಾಡಿದ್ದೆವು. ಶ್ರೀನಿವಾಸ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಪೈಪ್ಲೈನ್ ಜೋಡಿಸಿ ಶುದ್ಧೀಕರಿಸಿದ ನೀರನ್ನು ನೀಡುವಲ್ಲಿ 200 ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಶ್ರೀನಿವಾಸ್ ಹೆಬ್ಬಾರ್ ಅವರಿಗೆ ಜಿಲ್ಲಾ ಬಿಜೆಪಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ. ಅಂತೆಯೇ ಮಹಿಳಾ ಕಾರ್ಯಕರ್ತರು ಸಾಕಷ್ಟು ಕಾರ್ಯ ಮಾಡಿದ್ದರು. ರಕ್ಷಣಾ ತಂಡ ಕೂಡ ಕಾರ್ಯ ಮಾಡುತ್ತಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ವ್ಯವಸ್ಥಿತವಾಗಿತ್ತು ಎಂದರು. 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಕಳೆದ 3-4 ದಿವಸದಿಂದ ಜೋಡಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಬಂದಂಥವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ತುಂಬ ಕಾರ್ಯಕರ್ತರು ಸಂತೋಷದಿಂದ ನಿನ್ನೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾನು ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ನಾನು ಶ್ರೀನಿವಾಸ್ ಹೆಬ್ಬಾರಿಗೆ ಮೊಟ್ಟಮೊದಲ ಬಾರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇನ್ನು ಈ ವೇಳೆ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಗುರುಪ್ರಸಾದ್ ಹರ್ತೆಬೈಲ್, ಸದಾನಂದ್ ಭಟ್ ನಿಡಗೋಡ್, ಡಾನಿ ಡಿಸೋಜಾ, ಶ್ರೀರಾಮ್ ನಾಯ್ಕ್, ರವಿ ಶೆಟ್ಟಿ, ಶ್ರೀನಿವಾಸ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮತದಾರರು ಕುಳಿತುಕೊಳ್ಳುವಂಥ ಖಂಡಗಳಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು 20 ಖಂಡಗಳಲ್ಲೂ ಸಹ ಪ್ರತಿ ಖಂಡದಲ್ಲಿ 8-10 ಕಾರ್ಯಕರ್ತರನ್ನ ಮಹಿಳೆಯರನ್ನ ಜೋಡಿಸಿಕೊಂಡು ಅಲ್ಲಿ ಕುಡಿಯುವ ನೀರನ್ನು ಒದಗಿಸುವ ಜೊತೆಯಲ್ಲಿ ಬಂದಂಥ ಎಲ್ಲ
ಮತದಾರರಿಗೆ ವ್ಯವಸ್ಥಿತವಾಗಿ ತಿಳಿಸುವಂಥ ಕೆಲಸವನ್ನು ಅತ್ಯಂತ ಚೆನ್ನಾಗಿ ಮಾಡಿದೆ. ಶ್ರೀ ಗುರುಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಶಿರಸಿಯ ಮಾರಿಕಾಂಬಾದೇವಿ ಜಾತ್ರೆ ಪ್ರಯುಕ್ತ ಶಿರಸಿಯ ನಗರಸಭೆ ಪಕ್ಕ ವಿಕಾಸಾಶ್ರಮದ ಜಾಗಿಯಲ್ಲಿ ನಾ ಡ್ರೈವರ ಅಕಿ ನನಲವರ ಫುಲ್ ಕಾಮಿಡಿ ನಾಟಕ ಏಪ್ರಿಲ್ 26ರಿಂದ ಪ್ರತಿದಿನ 2 ಆಟಗಳು ಸಂಜೆ 6:15ಕ್ಕೆ ಹಾಗೂ ರಾತ್ರಿ 9:30ಕ್ಕೆ. ಚಲನಚಿತ್ರ ನಟಿ ಕನಕಲಕ್ಷ್ಮಿ ಶಿರಸಿಯವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದು, ಈ ನಾಟಕದಲ್ಲಿ ಆನಂದ್ ಪತ್ತಾರ್, ರಿಯಾಜ್ ಕರಜಗಿ, ಸಿದ್ದು ಬೀಳಿಗಿ, ಮೇಘನಾ ದಾವಣಗೆರೆಯವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅಂತೆಯೇ ಪಾಪು ಕಲ್ಲೂರ್, ಸಂಕೇತ್ ಮಂಗಳೂರು, ಬಾಬಣ್ಣ ಬನ್ನೂರ್ ಹಾಗೂ ಮೇಘರಾಜ್ ಜಾಲಿಹಾಳ ಇವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಟಿಕೆಟ್ ದರ 120 ರೂಪಾಯಿಗಳು ಮಾತ್ರ. ದಿವಂಗತ ಕೃಷ್ಣಮೂರ್ತಿ ಶಾಸ್ತ್ರಿ ಶೆಲವೇಡಿ ಕೃತ ನಾ ಡ್ರೈವರ ಅಕಿ ನನಲವರ ಫುಲ್ ಕಾಮಿಡಿ ನಾಟಕ ಇಂದೇ ಭೇಟಿ ನೀಡಿ ನೋಡಿ ಆನಂದಿಸಿ. ಫುಲ್ ಕಾಮಿಡಿ ನಾಟಕ ನಾ ಡ್ರೈವರ ಅಕಿ ನನಲವರ